ಮತ್ತು ನಾವು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಅಳವಡಿಸ್ತೇವೆ. ಇದರಲ್ಲಿ ನಮಗೆ ಮಿನಿಟ್ ಟು ಮಿನಿಟ್ ಯಾವ MLA ಎಷ್ಟು ಹೊತ್ತು ಇದರ ಒಳಗಡೆ ಇದ್ದರು, ಎಷ್ಟು ದಿವಸ ಟೋಟಲ್ ರನ್ ಆಯ್ತು ಅಂತೇಳಿ ಪಟ್ಟಿದೆ. ಮತ್ತು ಇದು ರೆಡ್ ಮಾರ್ಕ್ ಹೊಂದಿದೆ. ರೆಡ್ ಮಾರ್ಕ್ ಸ್ಪೆಷಲ್ ಅದು. ಮಿನಿಸ್ಟ್ರಿಗಳು ಎಷ್ಟು ಹೊತ್ತು ಒಳಗಡೆ ಇದ್ರು ಅಂತೇಳಿ, ಎಷ್ಟು ಸಮಯದಲ್ಲಿದ್ದರು ಅಂತ ಅದು ಕೂಡ ರೆಕಾರ್ಡ್ ಆಗಿ ಪಟ್ಟಿದೆ. ಇದನ್ನು ಫ್ರೈಡೇ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ನಾನು ಕೊಡ್ತೇನೆ. ಮತ್ತು ಸಂಬಂಧಪಟ್ಟ ಎರಡೂ ಪಾರ್ಟಿಯ ಮುಖ್ಯಸ್ಥರು ಕೂಡ ಕೊಡ್ತೇನೆ. ಅವರು ನೋಡಿಕೊಳ್ಬೋದು, ಅವ್ರ ಹೈಕಮಾಂಡಿಗೆ ಅಗತ್ಯ ಬಂದಾಗ ಅವ್ರಿಗೆ ಉಪಕಾರ. ನೀವು ಲೈಟರ್ ವೇನ್ನಾಗ ಅದನ್ನು ಹೇಳಿದ್ರೂ ಸಹಿತ ಈ ಸದನದೊಳಗೆ ಅವ್ರ ಹೈಕಮಾಂಡು ನಮ್ಮ ಇಲ್ಲ ನಾನು ಪಕ್ಷ ಅಧ್ಯಕ್ಷ. ಓಕೆ, ರೈಟ್, ಐ ಅಗ್ರಿ ವಿತ್ ಯು. ಈಗ ಬಜೆಟ್ ರಿಸೀವ್ ಮಾಡುವ ಎಲ್ಲ ಸದಸ್ಯರು ಅಷ್ಟೇ ಇರುವಂಥದ್ದು. ನೋಡಿ, ಎಲ್ಲರೂ ಮಾತಾಡಬೇಕು. ನಾಳೆ ಲಾಸ್ಟ್. ನಿನ್ನೆ ಭಾಳಷ್ಟು ಹೊತ್ತು ತಾವೆಲ್ಲ ಕೂತ್ಕೊಂಡಿದ್ದೀರಿ ಇದರಲ್ಲಿ. ಆದರೂ ಕೂಡ ಇವತ್ತು ನಾಳೆ ಕೊನೆಯ ದಿವಸ ಆದ ಕಾರಣ ಅಲ್ಲ, ಅದು ನಾಳೆ ಬಿಲ್ಲೆಲ್ಲ ಪ್ರೆಸೆಂಟ್ ಆಗ್ತದೆ. ಆದಕ್ಕಂತ ಅವೆಲ್ಲ ನಿಗದಿತ ಸಮಯಕ್ಕೆ 10-15 ನಿಮಿಷದಲ್ಲಿ ಮುಗಿಸೋ ಕೆಲಸ ಮಾಡಬೇಕು. ಮತ್ತು ಅದಕ್ಕಿಂತ ಹೆಚ್ಚಿನ ಜಾಸ್ತಿ ಯಾರಿಗೆ ಮಾತಾಡಬೇಕು, ನಿಮಗೆ ಸಂಜೆ ಮತ್ತು ರಾತ್ರಿ ಅವಕಾಶ ಇದೆ 7 ಗಂಟೆ ನಂತರ. ಅವು ಎಷ್ಟೊತ್ತು ಬೇಕು ಮಾತಾಡುವಂಥ ಅವಕಾಶ ನಿಮ್ಮಲ್ಲಿ ಕೂಡ ಇಲ್ಲಿ. ಆದ ಕಾರಣ ಇವತ್ತು ಫಸ್ಟಿಗೆ ಪ್ರಭು ಚವ್ಹಾಣ್ ಬಂದಿದ್ದರು, ಅದು ನಿನ್ನೆ ನೈಟ್ ಅವರು ಇರಲಿಲ್ಲ. ಅದಕ್ಕಾಗಿ ಅವ್ರಿಗೆ ನೆಕ್ಸ್ಟ್ ನಾನು ಕೊಡ್ತೇನೆ. ಈಗ ನಿನ್ನೆ ಇದ್ದದ್ದು ಲಾಸ್ಟ್ ಆನಂದ್ ಕೇಸ್ ಮತ್ತೆ ಕೊಡ್ತೇನೆ. ಇದಾದಾಗ ಆನಂದ್ ಕೇಸ್ 9:20 ಆಯಿತು, ಬೇಗ ಫಿನಿಶ್ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, 2025-26 ಆಯವ್ಯಯನ್ನು ಕುರಿತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 16ನೇ ಬಜೆಟನ್ನು ಅತ್ಯಂತ ಯಶಸ್ವಿಯಾಗಿ ಸುಮಾರು 4,09,549 ಕೋಟಿ ನೀರಿನ ಯೋಜನೆ ಅದನ್ನೇ ಕೆರೆ ತುಂಬತಕ್ಕಂಥ ನೀರು ಅದ್ರ ಮೇಲೆ ಅದ್ರ ಬಗ್ಗೆ ಕಳಿಸರ್ತ ನೀರಾವರಿ ಮಂತ್ರಿಗಳು ಹೇಳಿದ್ರು, ನಾನು ಒಂದು ಕಮಿಟಿನ ಮಾಡ್ತೀನಿ, ಮಾಡಿ ಕಳಿಸಿರ ಅಂತ. ಇಲ್ಲಿವರೆಗೂ ಕಳಿಸಿಲ್ಲ. ಪಾಪ ಅಲ್ಲಿ ಇರ್ತಕ್ಕಂಥ ಒಬ್ಬ ಹೋರಾಟಗಾರ ನಾಟ್ಯಕಾರ ಅಂತ ತಿಳ್ಕೊಂಡು ಭೀಮಾ ನದಿಗೆ ನೀರು ಬಿಡ್ಬೇಕಂತ ತಿಳ್ಕೊಂಡು ಉಪವಾಸ ಕುಂತರು. ಮನೆ ಯಶವಂತರೇಗೌಡರು ಅನ್ನೋರು ಇಲ್ಲ, ಅವರೇ ಹೋಗಿ ಎಂತ್ಪತ್ತಂದ್ರೆ ಮತ್ತೆ ಸಂಧಾನ ಮಾಡಿ ನೀರು ಎಂತ್ಪತ್ತಂದ್ರೆ ಬಿಡಿಸಿರ್ತಕ್ಕಂಥದ್ದಿದೆ. ಓಕೆ, ಹಾಗಾಗಿ ಅಧ್ಯಕ್ಷರೇ, ದಯಮಾಡಿ ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗ ಕೃಷ್ಣಕ್ಕೆ ಎಂತ್ಪತ್ತಾರೆ ಅನೇಕ ಜನ ಎಂತ್ಪತ್ತಂದ್ರೆ ಹೇಳ್ತಾ ಇದ್ದಾರೆ, ಮೇಲೆ ಏರಿಸಬೇಕು ಅಂತ ತಿಳ್ಕೊಂಡು. ಆಲ್ಮಟ್ಟಿದೆ ಎಂತ್ಪತ್ತಂದ್ರೆ ರೈತರಿಗೆ ಎಂತ್ಪತ್ತಾರೆ ಅನುಕೂಲ ಕೊಡ್ಬೇಕಂತ ತಿಳ್ಕೊಂಡು. ಅಧ್ಯಕ್ಷರೇ, ನಾನು ಒಂದನ್ನೇ ಹೇಳ್ಬೇಕಾಗ್ತದ, ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ಮ ಭಾಗಕ್ಕೆ ಏನಾದರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಮಾತ್ರ. ಯಾಕಂತಂದ್ರೆ ಉದಾಹರಣೆನೇ ಹೇಳ್ಬೇಕಾಗ್ತದೆ ನಾನು. ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ರಾಯಚೂರು ಬಿಜಾಪುರದಾಗ ದೇವೇಗೌಡ ಪುಣ್ಯಾತ್ಮನ ಮೂರ್ತಿ ಮಾಡ್ಯಾರ. ಅಂತ ಮೂರ್ತಿ ಮಾಡ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವ್ರು ಮಾಡ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ಅನೇಕ ಉತ್ತರ ಕರ್ನಾಟಕದಿಂದ 90 ಕ್ಷೇತ್ರದಾಗ ಬಹುತೇಕ ಕಾಂಗ್ರೆಸ್ಸಿಗೆ ಅಂತ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅದು ಸಿದ್ದರಾಮಯ್ಯ ಅವ್ರಿಗೋಸ್ಕರ. ನಮ್ಮ ಜಿಲ್ಲೆದಾಗ 3 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಸರ್ಕಾರಗಳಿದ್ದ ಕೆಲಸ ಮಾಡ್ಬೇಕಾಗ್ತದ. ನಾವು ಕುಡಿಯಕ್ ನೀರಿಗಾಗಿ ಬೇಡಿಕೆ ಬೇಕು, ಉದ್ಯೋಗಗಳಿಗೆ ಬೇಡಿಕೆ ಬೇಕು, ನಮ್ಮ ಭೂಮಿಗೆ ನೀರು ಬರ್ಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಮ್ದೇನ್ ನಾವೇನ್ ಪಾಪ ಮಾಡೀವಿ ನಮ್ಮ ಭಾಗದವರು? ಪ್ರತಿ ಸಲ ನಾವು ಸಭೆದಾಗ ಯಾವ್ಯಾವ ಅಧಿವೇಶನದಾಗ ಬರ್ತೀವಿ, ಕೃಷ್ಣ ಕೇಳಬೇಕು, ಭೀಮಾ ಕೇಳಬೇಕು, ಆಲ್ಮಟ್ಟಿ ಕೇಳಬೇಕು. ಇದೇನಿದು ನಮ್ಮ ಪರಿಸ್ಥಿತಿ? ಇದು ಓಕೆ, ಕಾರ್ಯಕ್ರಮಕ್ಕೆ ಹೋಗಿದ್ದು ನಮ್ಮ ಮಂತ್ರಿಗಳು ಬರಲಿಲ್ಲ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಂಡು. ತೆಲಂಗಾಣದಾಗ ಏನ್ಪತ್ತಂದ್ರೆ ನಮ್ಮ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ವರ್ಣನೆ ಮಾಡಿದ್ರು. ಕೃಷ್ಣಾ ನದಿ ನೀರು ಬಿಟ್ಟಾರ ಅಂತ ತಿಳ್ಕೊಂಡು ನಮಗ್ ಕುಡಿಯಕ್ ನೀರಿಲ್ಲ ಅಂತ ನಾವು ಸಾಯ್ಲಕತ್ತೀವಿ ಇಲ್ಲಿ. ಯಾರ ಮುಂದೆ ಹೇಳ್ಬೇಕು, ಏನ್ ಹೇಳ್ಬೇಕು ನಮ್ಗೇನು ಗೊತ್ತಾಗೋಲ್ದಾಗ ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ, ಬಹಳ ಸಮಯ ತಗಂಗಿಲ್ಲ. ತರೀಕೆರೆ ಶ್ರೀನಿವಾಸ್ ಅಧ್ಯಕ್ಷರೇ, ದಯಮಾಡಿ ನಿಲ್ಬೇಕು. ನಿನ್ನೆ BR ಪಾಟೀಲ್ ಅವ್ರು ಅಂತಂದ್ರೆ 1 ನಿಮಿಷ ಸರ್, ದಯಮಾಡಿ 2 ನಿಮಿಷ ಇಲ್ಲ 3 ನಿಮಿಷ. ರಾತ್ರಿ 10:30 ತನಕ ಕುಂತೀನಿ ಸರ್, ಬೆಳಗ್ಗೆ 8:45ಕ್ಕೆ ಬಂದಿನಿ ಸರ್. ಹಾಗಾಗಿ ನಿಮ್ಗೆ ಮಧ್ಯಾಹ್ನ ನಂತರ ಅಧ್ಯಕ್ಷರೇ, ನಿನ್ನೆ BR ಪಾಟೀಲ್ ಅವರು ನಿನ್ನೆ 3 ಗಂಟೆ ಕೇಳಿದಲ್ಲ ನೀವು? ಈಗಲೇ ಇಲ್ಲ, 3 ಗಂಟೆಗೆ ಆಫ್ಟರ್ ಲಂಚ್ ಮಾಡೋಣ. ಅಧ್ಯಕ್ಷರೇ, ಮಾತಾಡಿ. ಶ್ರೀನಿವಾಸ್, ಒಂದು ನಿಮಿಷ. ಇವರಾದ್ಮೇಲೆ ನನಗೆ ಕೊಟ್ಟಿದ್ರು. ಇಲ್ಲ, ನೋ ಚಾನ್ಸ್. 3 ಗಂಟೆಗೆ ಎಲ್ಲ ಫಸ್ಟ್ ಆದ ನಂತರ ವಿಸಿಟಿಂಗ್ ಪ್ರೊಫೆಸರ್ಗಳಿಗೆ ಮತ್ತೆ ಆಯ್ತು. ಟೈಮ್ ವೇಸ್ಟ್ ಮಾಡಿ ಮುಗಿಸಿ ಫಾಸ್ಟ್. ನಿನ್ನೆ
ಒಂದು ವಿಷಯ ರಾಯರೆಡ್ಡಿ ಅವರೇ, ಅಣ್ಣ, ನಾ yield ಆಗಿಲ್ಲ, ಮೆಂಬರ್ ಕೊಡಿ. ಯಂಗ್ಸ್ಟರ್ಸ್ಗೆಲ್ಲ ಮುಗಿಸಿ ಮತ್ತೆ ಮಾತಾಡಬಹುದು ನೀವು. ಅಧ್ಯಕ್ಷರೇ, ಅಣ್ಣ ನಾ ಈಲ್ಡ್ ಆಗಿಲ್ಲ, ದಯಮಾಡಿ ಹಿರಿಯರು ಕೊಡ್ಬೇಕು. ರೆಡ್ಡಿ ಅವ್ರಿಗೆ ಕೇಳ್ಕೊಂಡೆ ಮುಖ್ಯಮಂತ್ರಿಗಳು ಬಜೆಟ್ ಮಾಡಿ ಸರ್ ನಾ ಈಲ್ಡ್ ಆಗಿಲ್ಲ, ದಯಮಾಡಿ ಹಿರಿಯರು ಕೊಡ್ಬೇಕು. ಬಜೆಟ್ ಮಾಡಿದ್ದೆ ಆಯ್ತು ಕಂದಕೂರ್, ಮಹಾತ್ಮ ಆಯ್ತು. ಬಸವರಾಜ ರೆಡ್ಡಿ ಅವರು. ಸರ್ ಏನೋ ಬಂದೀವಿ, ಹಿರಿಯರು ಕಂದಕ್ ಲಾಸ್ಟ್ 2 minutes. 3 minutes. 2 minutes. 3 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷ. ನಿನ್ನೆ BR ಪಾಟೀಲ್ ಕಾಕವರು ಬಹಳ ರೈತರ ಬಗ್ಗೆ ಬಹಳ ವಾಸ್ತವಾಂಶನೇ ಹೇಳಿದ್ರು ಅಧ್ಯಕ್ಷರೇ. ನಾವು ಸಿಗರೇಟ್ ಸೇರ್ತೀವಿ ಅಧ್ಯಕ್ಷರೇ, ಅದ್ರ ಮೇಲೆ ಆರೋಗ್ಯ ಅಂತಂದ್ರೆ ಕೆಡ್ತದ ಅಂತ ಗೊತ್ತದ. ಆದ್ರೆ ಸಿಗರೇಟ್ ಮಾಲಕ್ ಬಹಳ ಶ್ರೀಮಂತ ಅಧ್ಯಕ್ಷರೇ, ದೇಶಕ್ಕೆ ಸಾಲ ಕೊಡ್ತಕ್ಕಂಥ ವ್ಯಕ್ತಿ. ವಿಸ್ಕಿ ಅಂತಂದ್ರೆ ಮಾರಾಟ ಮಾಡ್ತಕ್ಕಂಥವ್ನು ಶ್ರೀಮಂತ ಅಧ್ಯಕ್ಷರೇ. ಈ ದೇಶಕ್ಕೆ ಅಂತಂದ್ರೆ ಎಲ್ಲ ಬಂತಣ್ಣ. ಈ ದೇಶಕ್ಕೆ ಅಂತಂದ್ರೆ ನಮ್ಗೆಲ್ಲರಿಗೂ 3 ಅನ್ನ ಕೊಡ್ತಕ್ಕಂಥ ರೈತ ಸಾಯ್ಲಕತ್ತಾನ ಅಧ್ಯಕ್ಷರೇ. ಒಂದು ಉದಾಹರಣೆ ಅಧ್ಯಕ್ಷರೇ, ತೆಲಂಗಾಣದ ರಾಜ್ಯದಾಗ ಮೆದಕ್ ಅಂತ ಜಿಲ್ಲೆದಾಗ 3.5 ತಿಂಗಳಿಂದ ಒಂದು ಘಟನೆ ಹೇಳ್ತೀನಿ ಅಧ್ಯಕ್ಷರೇ. ಒಬ್ಬ ರೈತ ಅಂತಂದ್ರೆ ಮಗು ಶಾಲೆಗೆ ಓದ್ತಿರ್ತದೆ. ಆ ರೈತ ಶಾಲೆಗೆ ಹೋಗಿ ಮಗನಿಗೆ ಅಂತಂದ್ರೆ ಬುತ್ತಿ ಕೊಟ್ಟು ಕಣ್ಣೀರಿಟ್ಟು ಹೇಳ್ತಾನೆ ಅಧ್ಯಕ್ಷರೇ, ನಿನ್ ಜೀವನದಾಗ ನೀನ್ ಏನಾದ್ರೂ ಆಗು, ರೈತ ಆಗಬಾರ್ದು ಅಂತ ತಿಳ್ಕೊಂಡು ಮಗನಿಗೆ ಹೇಳಿ ಮನೆಗೆ ಹೋಗಿ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂತಾನೆ ಅಧ್ಯಕ್ಷರೇ. ಇದು ನಮ್ಮ ಪರಿಸ್ಥಿತಿ. ಯಾರ ಮುಂದೆ ಹೇಳ್ಬೇಕು ಅಧ್ಯಕ್ಷರು ಇವೆಲ್ಲ ಪರಿಸ್ಥಿತಿ? ಯಾರು ಮಾಡ್ಬೇಕು ಇವೆಲ್ಲ? ಇಲ್ಲೇ ಹೇಳ್ಬೇಕು, ಈಗ ಹೇಳಿ. ಹೇಳಿದಷ್ಟೇ ಆಗಿದೆ ಅಧ್ಯಕ್ಷರೇ. ಮೊನ್ನೆ ಮುಖ್ಯಮಂತ್ರಿಗಳು ಏನಂತಂದ್ರೆ ಹೇಳ್ತಿದ್ರು 143 ಕೋಟಿ ಜನಸಂಖ್ಯೆ ದೇಶದಲ್ಲಿದೆ, 100 ಕೋಟಿಗೂ ಹೆಚ್ಚು ಜನ ಯಾವುದು ಬೈ ಮಾಡ್ಲಾರ್ದಂತ, ನಾವೇನು ಏನಂತಂದ್ರೆ ತಗೊಲಾರ್ದಂತ ಪರಿಸ್ಥಿತಿ ಇರ್ತಕ್ಕಂಥದ್ದು ಇದೆ ಅಂತ ತಿಳ್ಕೊಂಡು 80 ವರ್ಷದಾಗ 70 ವರ್ಷ ಒಂದೇ ಪಕ್ಷದವ್ರು ಆಳ್ವಿಕೆ ಮಾಡಿದ್ರು ಅಧ್ಯಕ್ಷರೇ. ಇದಕ್ಕೆ ಅವ್ರ ಕಾರಣನ 10 ವರ್ಷ ಬಂದಿರತಕ್ಕಂಥ ಅವ್ರ ಮೋದಿ ಕಾರಣ. ಈಗ ರಾಜ್ಯಕ್ಕೆ ಮಾತ್ರ ಟೈಮ್ ಇಲ್ಲ, ನೀವು ಈ ರಾಜ್ಯಕ್ಕೆ ಮಾತಾಡಿ ನಾವೇನ್ ಮಾಡಿದಿಲ್ಲ. ಜನರ ಸಮಸ್ಯೆ ಸರ್, ಎಲ್ಲರೂ ರಾಜಕೀಯ ಮಾತಾಡಿದ್ದಾರೆ. ಆಯ್ತು, ಟೈಮ್ ಬೇಕಲ್ಲ. ಈ ದೇಶದಾಗ ಯಾರು ಮಾಡ್ಲಾರ್ದಷ್ಟು ಸಾಲ ಮೋದಿ ಅವರು ಮಾಡಿದ್ರು ಅಂತ ಹೇಳಿದ್ರು. ಹೌದಪ್ಪ, ಚೆನ್ನಾಗಿ ಮಾತಾಡಿ, ಟೈಮ್ ಬೇಕಲ್ಲ ಇಲ್ಲಿ ಸರ್. ಅಲ್ಲ, ಓಕೆ ಸರ್, ನಾನು ಯಾವ್ದು ರಾಜಕೀಯ ಶರಣ್, ನಿಮ್ಗೆ ಜಾಸ್ತಿ ಮಾತಾಡ್ಲಿಕ್ಕಿದೆ, ಮಧ್ಯಾಹ್ನದ ಟೈಮ್ ಕೊಡ್ತೇನೆ. ಒಂದು ವಿಷಯನ ಏನ್ಪಂತಂದ್ರೆ ಹೇಳ್ತೀನಿ. ತಾವು ಅವಕಾಶ ಕೊಟ್ಟರಾಗ ನಾನೆಲ್ಲ ಬಹಳ ಚಂದ ಮಾತಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಅಧ್ಯಕ್ಷರೇ, 6ನೇ ಗ್ಯಾರಂಟಿ ಕೊಟ್ಟರು ಅಧ್ಯಕ್ಷರೇ. ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕ 371 ಜಾರಿಯಾಗಿ ದಶಕ ಇನ್ನೂ ನಡೆಯದ ನೇಮಕ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 37,000 ಹುದ್ದೆಗಳು ಖಾಲಿ. ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಅವರು 2 ಕ್ಯಾಬಿನೆಟ್ ನಡೆದರು, ಭರ್ತಿ ಆಗದ ಹುದ್ದೆಗಳು. ಇದಕ್ಕೆ ಆರ್ಥಿಕ ಇಲಾಖೆದವ್ರದ್ದು ಎಂತ ಪರ್ಮಿಷನ್ ಬೇಕಾಗಿಲ್ಲ ಅಧ್ಯಕ್ಷರೇ. 371 ಜೇಕ ಈ ಭಾಗಕ್ಕೆ ಎಂತ ಆರ್ಥಿಕ ಇಲಾಖೆದವ್ರದ್ದು ಬೇಕು, ನಮ್ಗೆ ಯಾವುದು ಬೇಕಾಗಿಲ್ಲ. 2 ಕ್ಯಾಬಿನೆಟ್ ಸಿದ್ದರಾಮಯ್ಯ ಅವರು 2013ರಿಂದ 18 ಇರುವ ಕ್ಯಾಬಿನೆಟ್ನವರು ಭರ್ತಿಗೆ ಎಂತಂದ್ರೆ ಮಾಡಿದ್ರು. ಮೊನ್ನೆ 2024ರಾಗ ಕ್ಯಾಬಿನೆಟ್ ಮಾಡಿದ್ರು, ಭರ್ತಿಗೆ ಎಂತಂದ್ರೆ ಮಾಡಿದ್ದಾರೆ. ಇನ್ನು ಯಾವುದು ಆಗಿಲ್ಲ. ಒಂದು ವಿಷಯನ ಕೊನೆಗೆ ಹೇಳಿ ಮುಗಿಸ್ತೀನಿ ಅಧ್ಯಕ್ಷರೇ. ಒಂದನ ತಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಒಂದು ಹೇಳಿ ಅಂತಂದ್ರೆ ಕೊನೆಗೆ ನಾನು ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಧ್ಯಕ್ಷರೇ. ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಪ್ರಾಜೆಕ್ಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ, ತಾವು ಮಂಗಳೂರು ಇರ್ಲಣ್ಣ ಸುಮ್ಮನಿರು ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರೇ. 50 ವರ್ಷ ಒಂದು ಪಕ್ಷದವರು ನನಗೆ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಆಳ್ವಿಕೆ ಮಾಡಿದ್ರು, ಒಬ್ಬರು ಅಂಬೇಡ್ಕರ್ ಮೂರ್ತಿ ಮಾಡಲಿಲ್ಲ ಅಧ್ಯಕ್ಷರೇ. ಇವತ್ತು ಬಾಬು ಜಗಜೀವನ್ ರಾಮದು ಅಂಬೇಡ್ಕರ್ ಮೂರ್ತಿ ಅಂತಂದ್ರೆ ಇಬ್ಬರು ಅಂತಂದ್ರೆ ನಿಲ್ಸಿರ್ತಕ್ಕಂಥದ್ದಿದೆ ಅಧ್ಯಕ್ಷರು. ಹಾಗಾಗಿ ಅಧ್ಯಕ್ಷರೇ, ಅವಕಾಶ ಕೊಟ್ಟಿರಿ, ಇನ್ನೂ ಸ್ವಲ್ಪ ಮಾತಾಡೋದಿದೆ. ತೊಗರಿ ಬಗ್ಗೆ ಅಂತಂದ್ರೆ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಮತ್ತೊಮ್ಮೆ ಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರದಾಗ ಕುಡಿಯಕ್ಕೆ ನೀರುಗಳಿಗೆ ಬೋರಿಂಗ್ ಕೊಡ್ಬೇಕಂತೇಳಿ ಮತ್ತೊಮ್ಮೆ ಅವಕಾಶ ಕೊಟ್ಟದಕ್ಕೆ ಮಾನ್ಯ ಅಧ್ಯಕ್ಷರಿಗೆ ತುಂಬ ಹೃದಯ ಧನ್ಯವಾದ.